ಪಂಚಾಯತ್ ರಾಜ್ ಐಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 46ನೇ ಜನ್ಮದಿನದ ಅಂಗವಾಗಿ ನಗರದ ಬಿದಾಪುರ ಕಾಲೋನಿಯ ನಿರಾಶ್ರಿತರ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಹಣ್ಣು ಹಂಪಲು ಮತ್ತು ಅನ್ನ ಸಂತರ್ಪಣೆ ಮಾಡಲಾಯಿತು. ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ದ್ವಿಚಕ್ರ ವಾಹನ ಮೆಕ್ಯಾನಿಕರ್ ಸಂಘದ ವತಿಯಿಂದ ನಗರದ ಬಿದಾಪುರ ಕಾಲೋನಿಯ ನಿರಾಶ್ರಿತರ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಹಣ್ಣು ಹಂಪಲವನ್ನು ಮತ್ತು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅಸಂಘಟಿತ ವಲಯದ ಅಧ್ಯಕ್ಷರಾದ ಬಸಲಿಂಗ್ ಬಿರಾದರ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದ್ದು, ಪ್ರಿಯಾಂಕ್ ಖರ್ಗೆ ಅವರು ಇನ್ನಷ್ಟು ರಾಜಕೀಯದಲ್ಲಿ ಯಶಸ್ಸನ್ನ ಕಂಡು ಜನಸೇವೆಯಲ್ಲಿ ತೊಡಗಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ನಾನು ಬಸಲಿಂಗಪ್ಪ ಎಸ್ ಬಿರಾದಾರ್, ಗುಲ್ಬರ್ಗಾ ಜಿಲ್ಲಾ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ. ನನ್ನ ಜೊತೆಗೆ ಕಿಶೋರ್ ಗಾಯಕ್ವಾಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಕಮಲಾಕರ್ ದನ್ನಿ ಕಾರ್ಯಾಧ್ಯಕ್ಷರು, ನಮ್ಮೆಲ್ಲ ಪದಾಧಿಕಾರಿಗಳು. ಇವತ್ತು ನಾವು ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ 46ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಾವು ಈ ಭಿಕ್ಷುಕರ ಕೇಂದ್ರ ಆಗಿರ್ತಕ್ಕಂಥ ಕಲಬುರಗಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಭಿಕ್ಷುಕರ ನಿರ್ಗತಿಕ ನಿರಾಶ್ರಿತರ ಕೇಂದ್ರಕ್ಕೆ ಬಂದು ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಅವರಿಗೆ ಹಣ್ಣು ಹಂಪಲ ಮತ್ತು ಊಟದ ವ್ಯವಸ್ಥೆ ಮಾಡುವ ಮೂಲಕ ಇವತ್ತು ಅತ್ಯಂತ ಸಂತೋಷವಾಗಿ ನಾವು ಸನ್ಮಾನ್ಯ ಈ ಪ್ರಿಯಾಂಕ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆ ನಿಮಿತ್ತವಾಗಿ ನಮ್ಮ ಇಡೀ ಕರ್ನಾಟಕ ಕಲಬುರಗಿ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷವಾಗಿ ಭಾಗಿಯಾಗಿ ಅವರ ಒಂದು ಭಾವಿ ಜೀವನ ಕೂಡ ಉತ್ತುಂಗಕ್ಕೆ ಏರಲಿ, ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಬಳಿಕ ಮಾತನಾಡಿದ ಮುಖಂಡರಾದ ಧನುಶ್ರೀ ಅವರು ಅಸಂಘಟಿತ ವಲಯದ ಜಿಲ್ಲಾಧ್ಯಕ್ಷ ಬಸಲಿಂಗ ಬಿರಾದರ್ ಹಾಗೂ ಕಿಶೋರ್ ಗಾಯಕ್ವಾಡ್ ಅವರ ನೇತೃತ್ವದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ನಿರಾಶ್ರಿತರ ಕೇಂದ್ರದಲ್ಲಿ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಮ್ಮ ಬಿರಾದರ್ ಅಪ್ಪಾಜಿ ಅಂತಾನೆ ನಾನು ತುಂಬಾ ಪ್ರೀತಿಯಿಂದ ಕರಿತೀನಿ. ಇವತ್ತು ಈ ಜಿಲ್ಲಾಧ್ಯಕ್ಷರಾದಂಥ ಸರ್ ಅವರ ಹೆಸರು ಕಮಲಾಕರ್ ಸರ್ ಅವರು. ನಾನು ಬೆಂಗಳೂರಿಂದ ಬಂದಿದ್ದೆ. ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರನ್ನೆಲ್ಲ ಭೇಟಿ ಮಾಡ್ದಂಗೂ ಆಯಿತು. ಅದಕ್ಕಿಂತ ಸಂತೋಷದ ವಿಚಾರ ಏನಂದ್ರೆ ಇವತ್ತು ನಮ್ಮ ಮಾನ್ಯ ಶಾಸಕರಾದಂತಹ ಪ್ರಿಯಾಂಕ ಖರ್ಗೆ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ರೀತಿಯಾದ ಒಂದು ಸೇವೆ ಮಾಡ್ತಾ ಇರೋದು ನಮಗೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಇದೇ ತರ ಪ್ರತಿನಿತ್ಯ ಸೇವೆಗಳನ್ನ ಸಲ್ಲಿಸ್ತಾ ಇರಲಿ. ಪಕ್ಷದ ಒಂದು ಒಡನಾಟದ ಒಂದು ಒಗ್ಗೂಟಿಗೆಗೆ ಈ ರೀತಿ ಕಾರ್ಯಗಳು ಯಾವಾಗವಾಗ ಮಾಡ್ತಾ ಇರೋದು ಕೂಡ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನಾನು ತುಂಬಾ ಧನ್ಯವಾದ ಹೇಳಬೇಕಾಗಿರೋದು ನಮ್ಮನ್ನು ಕೂಡ ಇದರೊಳಗೆ ಸೇರಿಸ್ಕೊಂಡಾದಂತ ನಮ್ಮ ಕಿಶೋರ್ ಸರ್ ಹಾಗೂ ನಮ್ಮ ಅಪ್ಪಾಜಿ ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರ ಪರವಾಗಿ ನಮ್ಮ ಪ್ರಿಯಾಂಕ ಖರ್ಗೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಇನ್ನೂ ಉನ್ನತ ಮಟ್ಟದಲ್ಲಿ ಸರ್ ತಾವು ಈ ಒಂದು ನಮ್ಮ ರಾಜ್ಯಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗಿ ನಿಂತ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ತದನಂತರ ಮಾತನಾಡಿದ ದ್ವಿಚಕ್ರ ವಾಹನ ಮೆಕ್ಯಾನಿಕಲ್ ಸಂಘದ ಅಧ್ಯಕ್ಷರಾದ ಕಮಲಾಕರ್ ಧನ್ನಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಮಾತಿನಂತೆ ಅವರ ಅಭಿಮಾನಿಗಳಾದ ನಾವು ಹುಟ್ಟುಹಬ್ಬಕ್ಕೆ ದುಂದು ವೆಚ್ಚವನ್ನ ಮಾಡದೆ ಆಶ್ರಮಗಳಲ್ಲಿ ಹುಟ್ಟುಹಬ್ಬವನ್ನ ಆಚರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ದೇವೆ ಎಂದು ಹೇಳಿದರು. ಜಿಲ್ಲಾ ಘಟಕ ವತಿಯಿಂದ ನಮ್ಮ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ನಮ್ಮ ಪ್ರಿಯಾಂಕ ಸಾಬ್ರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಆಶ್ರಮಕ್ಕೆ ಬಂದು ಎಲ್ಲ ನಮ್ಮ ಅಸಂಘಟಿತರ ವಲಯದ ರಾಜ್ಯ ಅಸಂಘಟಿತರ ವಲಯದ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದಂಥ ಗಾಯಕ್ವಾಡ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಬಸ್ಲಿಂಗ್ ಬ್ರದರ್ ಸಾಹೇಬರು, ನಮ್ಮ ಅಸಂಘಟಿತರ ವಲಯದ ಎಲ್ಲ ನನ್ನ ಮಿತ್ರರು ಮತ್ತು ನಮ್ಮ ಮೆಕ್ಯಾನಿಕ್ ಅಸೋಸಿಯೇಷನ್ ಎಲ್ಲ ಉಪಾಧ್ಯಕ್ಷರಾದಂಥ ಶರಣು ದೇವಣಗಾವ್ ಹಾಗೂ ಉಪಾಧ್ಯಕ್ಷರಾದಂಥ ಫಯಾಜ್ ಬೇಗ್ ಹಾಗೂ ನಮ್ಮ ಸಂಘದ ಮುಖಂಡರಾದಂಥ ಆರಿಫ್ ಮೈಬೂಬ್ ಇನ್ನ ಮುಂತಾದ ಅನೇಕ ಮೆಕ್ಯಾನಿಕರು ಮತ್ತು ಅಸಂಘಟಿತರ ವಲಯದ ಎಲ್ಲ ನನ್ನ ಬಾಂಧವರು ಬಂದು ಈ ಆಶ್ರಮಕ್ಕೆ ಬಂದು ನಿರಾಶ್ರಿತರ ಆಶ್ರಮಕ್ಕೆ ಬಂದು ಹಣ್ಣು ಹಂಪಲು ವಿತರಣೆ ಮಾಡಿದೆ. ಈ ನಮ್ಮ ಪ್ರಿಯಾಂಕಾ ಸಾಬರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಎಂದು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಅಸಂಘಟಿತ ಸಂಘದ ರಾಜ್ಯ ನಾಯಕರಾದ ಕಿಶೋರ್ ಗಾಯಕ್ವಾಡ್, ಉಪಾಧ್ಯಕ್ಷರಾದ ಶರಣು ದೇವಣಗಾಂವ್, ಸಂಘ ಮುಖಂಡರಾದ ಆರಿಫ್ ಶೇಖ್,
ಶಿವಾನಂದ್ ದ್ಯಾಮ, ಮೈಬೂಬ್ ಡಾಂಗೆ, ಗಂಗು, ಭೀಮಾ, ಎಸ್ಎಸ್ ಪಾಟೀಲ್, ಮೈಲಾರಿ ದೊಡ್ಮನಿ, ಆರಿಫ್ ಕೆಬಿಎನ್, ಫಯಾಜ್ ಬೇಗ್, ಶೇಖ್ ಗೌಸ್, ಅಸಂಘಟಿತ ವಲಯದ ಸಂದೀಪ್ ಬಿ ಮಾಳಗೆ, ಸೈಯದ್ ಅಲಿ, ಶ್ರೀಮತಿ ಜ್ಯೋತಿ ಅಡ್ಕಿ, ಧನುಶ್ರೀ ಗೌಡ, ಲತಾ ವಿದ್ಯಾಸಾಗರ್ ನವಲಿ, ರೋಹಿದಾಸ್ ಶ್ರೀಲಮೂರ್ತಿ, ವಿಶ್ವಕುಟ್ನೂರ್, ಶಿವಾನಂದ್ ಯಾಳ್ಗೆ, ಅನಿಲ್ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು.